ಹಾಯ್ ಹಲೋ ಫ್ರೆಂಡ್ಸ್, ದೀಪಾ ಕಿಚನ್ಗೆ ಸ್ವಾಗತ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ತೋರಿಸ್ತಾ ಇರೋದು ಮಿಕ್ಸ್ಡ್ ವೆಜ್ ಕುರ್ಮಾ. ಇದು ಪೂರಿ, ದೋಸೆ, ಚಪಾತಿಗೆ ಚೆನ್ನಾಗಾಗುತ್ತೆ. ಬೇಕಾಗಿರುವ ಸಾಮಗ್ರಿಗಳು: ಕರಿಬೇವು, ಕೊತ್ತಂಬರಿ, 4 ಮೆಣಸಿನ್ಕಾಯಿ, 1 ಈರುಳ್ಳಿ, 10 ಬೀನ್ಸ್, 2 ಕ್ಯಾರೆಟ್, 1 ಟೊಮೆಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿದ್ದಿದ್ದು, ಕುದಿಸಿರುವ 2 ಆಲೂಗಡ್ಡಿ, 2 ಕಪ್ ಬಟಾಣಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರ, ಗರಂ ಮಸಾಲ. ಒಂದು ಸ್ಟವ್ ಮೇಲೆ ಬಾಳಿಗೆ ಇಟ್ಕರಿ, ಎಣ್ಣೆ ಹಾಕೋರಿ. ಎಣ್ಣೆ ಬೆಚ್ಚಗಾಗಿಂತ ಸ್ವಲ್ಪ ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವೇ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ವಿ. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗಿಂದ ಮೆಣಸಿನ್ಕಾಯಿ ಹಾಕೋರಿ. ಮೆಣಸಿನ್ಕಾಯಿ ಫ್ರೈ ಆಗಿಂದ ಈರುಳ್ಳಿ ಹಾಕಿರಿ. ಫಸ್ಟ್ ಯಾಕೆ ಮೆಣಸಿನ್ಕಾಯಿ ಹಾಕ್ತೀವಿ ಅಂದರೆ ಅದು ಎಣ್ಣೆ ಒಳಗೆ ಖಾರ ಬಿಡ್ತೈತಿ. ಹಾಗಾಗಿ ಫಸ್ಟ್ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕ್ತೀವಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಆಮೇಲೆ 1 ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣಿನ ಮಿಕ್ಸ್ ಮಾಡಿರಿ. ಟೊಮೆಟೊ ಹಣ್ಣಿನ ನೀರೆಲ್ಲ ಬಿಡ್ತಿರ್ತೈತಿ. ಆಮೇಲೆ ವೆಜಿಟೇಬಲ್ಸ್ ಆ್ಯಡ್ ಮಾಡಿರಿ. ಕ್ಯಾರೆಟ್, ಬೀನ್ಸ್, ಬಟಾಣಿ, ಎಲ್ಲ ವೆಜಿಟೇಬಲ್ಸ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕೊಂಡಿರ್ತೀವಿ, ಯಾಕಂದರೆ ವೆಜಿಟೇಬಲ್ಸ್ ಬೇಗ ಬೇಯುತ್ತೆ. 1.5 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ನಾನು ಇದಕ್ಕೊಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು ಕರೆಕ್ಟಾಗಿ ಬೇಯಬೇಕು ಅಂತ ಅಂದು ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಇನ್ನೂ ಇದು ಕರೆಕ್ಟಾಗಿ ಬೆಂದಿಲ್ಲ, ಅದಕ್ಕೆ ಮತ್ತು ಪ್ಲೇಟ್ ಮುಚ್ಚಿ ಹಂಗೆ ಇಡ್ತೀನಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ. 2 ಬೇಯಿಸಿಟ್ಟಿರುವ ಆಲೂಗಡ್ಡೆ ಹಾಕ್ತಿದ್ದೀನಿ. ಆಲೂಗಡ್ಡೆ ಹಾಕಿಂದ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಬಿಡ್ರಿ. ಇವಾಗ ಆಲೂಗಡ್ಡಿನೂ ಅದ್ರ ಜೊತೆಗೆ ಚೆನ್ನಾಗಿ ಕುದ್ಕೊಂಡಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ರಿ. ಇವಾಗ ಸಿಂಪಲ್ ವೆಜ್ ಕುರ್ಮಾ ರೆಡಿಯಾಗಿದೆ. ಇದು ತುಂಬ ಸುಲಭವಾಗಿ ಮಾಡುವ ಕುರ್ಮಾ. ನಾನು ನಿಮಗೆ ಹೋಟೆಲ್ ಸ್ಟೈಲ್ ಕುರ್ಮಾ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.